ಈಗ ಬೇಲ್ ಸಿಕ್ತು ಅಂದಾಕ್ಷಣ ಪೂರ್ತಿ ಕೇಸು ಏನಿದೆ ಈ ಕೇಸು ಮುಗ್ದೋಗಿಲ್ಲ. ಆ ಮರ್ಡರ್ ಕೇಸಲ್ಲಿ ಯಾರೋ ಒಬ್ಬ MLA ಆರೋಪಿ ಆಗಿದ್ದಾರೆ, ಪ್ರಮುಖವಾದ ಆರೋಪಿ ಆಗಿದ್ದಾರೆ. ಅವ್ರನ್ನ ಅರೆಸ್ಟೇ ಮಾಡಿಲ್ಲ. ಯಾವುದೇ ಕೋರ್ಟು ಅರೆಸ್ಟ್ ಮಾಡಬೇಡಿ ಅಂತ ಹೇಳಿಲ್ಲ ಅಲ್ಲಿ. ಇದೇ ಜನಸಾಮಾನ್ಯರ ಆಗಿದ್ರೆ ಅಥವಾ ದರ್ಶನೇ ಆಗಿದ್ರೆ ಬಿಡ್ತಾ ಇದ್ರ ಪೊಲೀಸವರು? ಫಸ್ಟ್ ಒಬ್ಬ ಅಕ್ಯೂಸ್ಡ್ಗೆ ಅದೊಂದು ರೈಟ್ ಇರುತ್ತೆ. ಬೇಲ್ ಕೊಡುವಂಥದ್ದು ಬಿಡುವಂಥದ್ದು ಅದು ಕೋರ್ಟ್ಗೆ ಇರುತ್ತೆ. ಬಟ್ ಅವ್ರಿಗೆ ಅದೊಂದು ಫಂಡಮೆಂಟಲ್ ರೈಟ್ ಅದು. ನೀವು ಯಾವುದೇ ಚಾನಲ್ ಹಾಕಿ ಯಾವುದೇ ಸೋಷಿಯಲ್ ಮೀಡಿಯಾ ನೋಡಿ ಡಿ ಬಾಸ್ ಅಂದ್ರೆ ದರ್ಶನ್ ಅವರ ವಿಚಾರ ಬಂದೇ ಬರುತ್ತೆ. ಏನಾರ ಆಗ್ಬೋದು, ಇತ್ಲಾಗೆ ಅವರ ಪರವಾಗಿ ಆಗ್ಬೋದು ಅಥವಾ ವಿರೋಧವಾಗಿ ಆಗ್ಬೋದು, ಏನಾದ್ರೂ ಒಂದು ಸುದ್ದಿ ಇದ್ದೇ ಇರುತ್ತೆ. ಕೆಲವರು ಒಂದಿಷ್ಟು ವಾದ ಏನಪ್ಪ ಮಾಡ್ತಾರೆ ಅಂದ್ರೆ ಇವ್ರಿಗೆ ಅವ್ರ ಹೆಸರು ತೋಟದಲ್ಲಿ ಬೇರೆ ಏನು ಆಗದೇ ಇಲ್ವಾ, ಯಾವಾಗಲೂ ಅವ್ರ ಹೆಸರು ಬೇಕೇ ಬೇಕಂತ ಇನ್ನೊಂದಿಷ್ಟು ಜನ. ಇನ್ನು ಕೆಲವರು ಇಲ್ಲಪ್ಪ ಅವರೊಬ್ರು ಸೆಲೆಬ್ರಿಟಿ ಆಗಿದ್ದಂಥವ್ರು ಮಾದರಿಯಾಗಿರ್ಬೇಕು, ಸೊ ಅವರು ಏನಾದ್ರು ತಪ್ಪು ಮಾಡಿದಾಗ ನಾವು ತೋರಿಸ್ಲೇಬೇಕು ಅನ್ನೋ ಒಂದು ಕೆಲವರ ವಾದ. ಸೊ ಅದೇನೇ ಇರಲಿ, ಕೆಲವು ಅಭಿಮಾನಿಗಳಂತೂ ಆತಂಕ ಇದ್ದೇ ಇದೆ. ಯಾಕೆಂದ್ರೆ ದರ್ಶನ್ ಅವರು ಈಗ ಆಲ್ರೆಡಿ ಬೇಲಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗ ಸುಪ್ರೀಂ ಕೋರ್ಟ್ಗೆ ಏನು ಸರ್ಕಾರೇತರ ವಕೀಲರು ಅಬ್ಜೆಕ್ಷನ್ ಹಾಕಿದ್ರು. ಸೊ ಆ ಅಬ್ಜೆಕ್ಷನ್ಗೆ ಬೇಲ್ನ ರಿಜೆಕ್ಟ್ ಮಾಡ್ಬೇಕು, ಬೇಲ್ನ ಕ್ಯಾನ್ಸಲ್ ಮಾಡ್ಬೇಕು ಅನ್ನೋ ಒಂದು ಅಬ್ಜೆಕ್ಷನ್ ಹಾಕಿದ್ರು. ಅದು ಟ್ರಯಲ್ಸ್ ಎಲ್ಲ ಹಿಯರಿಂಗ್ಸ್ ಎಲ್ಲ ನಡೀತು. ಇವಾಗ ನಾಳೆ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಪು ಬರುವಂತದ್ದು, ಅಂದ್ರೆ ಮೀನ್ಸ್ ಬೇಲ್ ಕ್ಯಾನ್ಸಲ್ ಆಗ್ಬೇಕಾ ಕಂಟಿನ್ಯೂ ಆಗ್ಬೇಕಾದ್ರು. ನಮ್ಮ ಜೊತೆ ಅಡ್ವೊಕೇಟ್ ಕಾರ್ತಿಕ್ ಅವರು ಇದ್ದಾರೆ. ಏನೆಲ್ಲ ಆಗ್ಬೋದು, ಯಾಕೆಂದ್ರೆ ಹೈಕೋರ್ಟ್ ಅಲ್ಲಿ ಬಂದಂತ ಬೇಲು ಅಲ್ಲಿ ರಿಜೆಕ್ಟ್ ಆಗುತ್ತಾ, ಏನಾಗುತ್ತೆ ಅನ್ನೋದು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ಇದ್ರ ಬಗ್ಗೆ ತುಂಬಾ ಸಲ ಮಾತಾಡಿದೀವಿ ಈ ವಿಚಾರದ ಬಗ್ಗೆ. ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ. ಸೊ ಏನಾಗ್ಬೋದು, ಯಾಕಂದ್ರೆ ನೀವು ನೋಡಿರ್ತೀರಿ ಕೇಸ್ನ ತುಂಬಾ ಹತ್ತರಿಂದ ಅಬ್ಸರ್ವ್ ಮಾಡಿರ್ತೀರ ಆಸ್ ಎ ಡಿಫೆನ್ಸ್ ಲಾಯರ್ ಆಗಿ, ಏನೆಲ್ಲ ಆಗೋ ಚಾನ್ಸಸ್ ಇದೆ? ಅಂದ್ರೆ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಮಾನ್ಯ ಇವ್ರು ಯಾರು ಪ್ರಾಸಿಕ್ಯೂಷನ್ ಏನಿತ್ತು ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಬೇಲ್ನ ಕ್ಯಾನ್ಸಲ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಸುಪ್ರೀಂ ಕೋರ್ಟ್ ಅಲ್ಲಿ ಮ್ಯಾಟರ್ ಇದೆ, ಅಲ್ಲಿ ಆಲ್ರೆಡಿ ವಾದ ವಿವಾದಗಳು ನಡೆದಿದೆ. ಈಗ ಆರ್ಡರ್ಸ್ಗೆ ಅಂತ ಹೇಳ್ಬಿಟ್ಟು ಅದನ್ನ ರಿಸರ್ವ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್. ಅದು ನಾಳೆನೋ ಯಾವಾಗೋ ಬರುತ್ತೆ ಅಂತ ಗೊತ್ತು. ಸೊ ದರ್ಶನ್ ಪರವಾಗಿ ಬರುವಂತಹ ಚಾನ್ಸಸ್ ಜಾಸ್ತಿ ಇದೆ ಅಂತ ನಾನು ಹೇಳ್ತೀನಿ. ಯಾಕಂತ ಹೇಳಿದ್ರೆ ಬೇಲ್ ಇಸ್ ಅ ಮ್ಯಾಟರ್ ಆಫ್ ರೈಟ್ ಇನ್ ದಿ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್. ಈ ಬೇಲ್ ಅಂತ ಹೇಳಿದ್ರೆ ಅದು ಪ್ರೈಮರಿ ಒಂದು ಇದು. ಫಸ್ಟ್ ಒಬ್ಬ ಅಕ್ಯೂಸ್ಡ್ಗೆ ಅದೊಂದು ರೈಟ್ ಇರುತ್ತೆ. ಬೇಲ್ ಕೊಡುವಂಥದ್ದು ಬಿಡುವಂಥದ್ದು ಅದು ಕೋರ್ಟ್ಗೆ ಇರುತ್ತೆ. ಬಟ್ ಅವ್ರಿಗೆ ಅದೊಂದು ಫಂಡಮೆಂಟಲ್ ರೈಟ್ ಅದು. ಬೇಲ್ ಅಪ್ಲಿಕೇಶನ್ ಅನ್ನ ಕೋರ್ಟ್ಗೆ ಸಲ್ಲಿಸೋದು ಮತ್ತು ಬೇಲ್ ಅನ್ನು ಪಡೆದುಕೊಳ್ಳೋದು ಅದೊಂದು ಸಂವಿಧಾನಿಕ ರೈಟ್ ಅದು. ಅದನ್ನ ಅವ್ರು ಮಾಡಿದರೆ ಅವ್ರಿಗೆ ಆಲ್ರೆಡಿ ಬೇಲ್ ಸಿಕ್ಕಿದೆ. ಸೊ ಈಗ ಅದನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಹೈಕೋರ್ಟ್ ತನಕ ಹೋಗಿದ್ದಾರೆ. ಈಗ ಬೇಲ್ ಸಿಕ್ತು ಅಂದಾಕ್ಷಣ ಪೂರ್ತಿ ಕೇಸು ಏನಿದೆ ಈ ಕೇಸು ಮುಗ್ದೋಗಿಲ್ಲ. ಈಗ ದರ್ಶನ್ ಅವರು ಜೈಲಲ್ಲಿ 6 ತಿಂಗಳಿದ್ದು ಆಚೆ ಬಂದ್ರು. ಆಚೆ ಬಂದಾದ್ಮೇಲೆ ಈಗ ಇವ್ರು ತಿರ್ಗಾ ಅದನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಸೊ ಈಗ ಇದನ್ನೆಲ್ಲ ಡೆವಲಪ್ಮೆಂಟ್ಸ್ ನಮ್ಮ ಪಬ್ಲಿಕ್ ನೋಡ್ಕೊಂಡು ಏನು ದುಡ್ಡಿರೋರಿಗೆ ಒಂಥರ, ದುಡ್ಡು ಇಲ್ಲದೆ ಇರೋರಿಗೆ ಒಂಥರ ಅಂತ ಮಾತುಕತೆ ಇದೆ. ಸೊ ಅದು ಆತರ ಬರೋದಿಲ್ಲ. ಬೇಲು ಯಾವುದೇ ಒಂದು ವ್ಯಕ್ತಿ, ಯಾವುದೇ ಒಂದು ಸಾಮಾನ್ಯ ವ್ಯಕ್ತಿಗೂ ಇಟ್ಸ್ ಎ ಮ್ಯಾಟರ್ ಆಫ್ ರೈಟ್. ಅದು ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ಅಲ್ಲಿ ನಮಗೆ ಇರ್ತಕ್ಕಂಥ ಒಂದು ಹಕ್ಕು. ಸೊ ಅದ್ರ ಪರವಾಗಿ ಅವ್ರ ಬೇಲ್ ಮಾತ್ರ ಸಿಕ್ಕಿದೆ, ಅದು ಪ್ರೈಮರಿ ಒಂದು ಇದು. ಈಗ ನೆಕ್ಸ್ಟ್ ಟ್ರಯಲ್ ಅಂತ ಇದೆ, ಇನ್ನು ಅವ್ರಿಗೆ ಶಿಕ್ಷೆ ಪ್ರಕಟ ಆಗಿಲ್ಲ. ಅದು ಇನ್ನು ಚಾರ್ಜ್ ಆಗ್ಬೇಕು. ಸ್ಟೇಜಸ್ ಆಫ್ ಕ್ರಿಮಿನಲ್ ಕೇಸಸ್ ಇದೆ. ಎವಿಡೆನ್ಸ್ ಪೋಸ್ಟ್ ಆಗುತ್ತೆ. ಎವಿಡೆನ್ಸ್ ಆದ್ಮೇಲೆ ಎಷ್ಟು ಜನ ವಿಟ್ನೆಸಸ್ ಇದ್ದಾರೆ ಅವ್ರ ಎಲ್ಲರನ್ನು ಪ್ರಾಸಿಕ್ಯೂಷನ್ ಏನಿದೆ ಅವರು ಅದನ್ನ ಚೀಫ್ ಮಾಡ್ತಾರೆ. ಆಮೇಲೆ ಅದನ್ನ ಕ್ರಾಸ್ ಎಕ್ಸಾಮಿನೇಷನ್ ಡಿಫೆನ್ಸ್ ಲಾಯರ್ಗಳು ಮಾಡ್ತಾರೆ. ಅದಾದ್ಮೇಲೆ ಅದ್ರ ಮೇಲೆ ಒಂದು ಆರ್ಗ್ಯುಮೆಂಟ್ ನಡೆಯುತ್ತೆ. ಅದಾದ್ಮೇಲೆ ಜಡ್ಜ್ಮೆಂಟ್ ಹೊರಹಾಕು. ಈಗ ಎಷ್ಟೋ ಒಂದು ಕೇಸ್ಗಳಲ್ಲಿ ನಾನೇ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮೊನ್ನೆ ಒಂದು ಮಾನ್ಯ ಸುಪ್ರೀಂ ಕೋರ್ಟ್ ಒಂದು ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. ರಿಂಗ್ ರೋಡ್ ಶುಭ ಅಂತ ಕೇಸು. ಆ ಕೇಸಲ್ಲಿ ಮೇನ್ ಆರೋಪಿ ಯಾರಿದ್ದಾರೆ ಅವರು ಇನ್ನು ತನಕ ಇವಾಗಲೂ ಸಹ ಬೇಲ್ ಮೇಲೆ ಆಚೆ ಇದ್ದಾರೆ. ಬಟ್ ಸುಪ್ರೀಂ ಕೋರ್ಟ್ ಕನ್ವಿಕ್ಷನ್ ಮಾಡಿದೆ. ಸೊ ಇಂತಹ ಹಲವಾರು ಎಕ್ಸಾಂಪಲ್ಸ್ ನಮ್ಮಲ್ಲಿ ಇದೆ. ಮತ್ತೆ ಮೊನ್ನೆ ಇನ್ನೊಂದು ಯಾವುದೋ ಒಂದು ಮರ್ಡರ್ ಕೇಸು ಬಂದಿದೆ, ಆಯ್ತಾ? ಆ ಮರ್ಡರ್ ಕೇಸಲ್ಲಿ ಯಾರೋ ಒಬ್ಬ MLA ಆರೋಪಿ ಆಗಿದ್ದಾರೆ, ಪ್ರಮುಖವಾದ ಆರೋಪಿ ಆಗಿದ್ದಾರೆ. ಅಕ್ಯೂಸ್ ನಂಬರ್ 5 ಏನೋ ಆಗಿದ್ದಾರೆ. ಅವ್ರನ್ನ ಅರೆಸ್ಟೇ ಮಾಡಿಲ್ಲ. ಹೌದು ಅದನ್ನ ನೋಡ್ಬೋದು. ಹೌದೌದು, ಅವ್ರನ್ನ ಅರೆಸ್ಟೇ ಮಾಡಿಲ್ಲ. ಯಾಕೆ ಅರೆಸ್ಟ್ ಮಾಡಿಲ್ಲ? ಯಾವುದೇ ಕೋರ್ಟು ಅರೆಸ್ಟ್ ಮಾಡಬೇಡಿ ಅಂತ ಹೇಳಿಲ್ಲ ಅಲ್ಲಿ. ಅದು ಇವರು ಹೈಕೋರ್ಟ್ಗೆ ಹೋಗಿದ್ದಾರೆ. ಅಲ್ಲಿ ನಾನು ಅರೆಸ್ಟ್ ಮಾಡಬೇಡ ಅಂತ ಹೇಳಲ್ಲ, ಅವ್ರ ಇನ್ವೆಸ್ಟಿಗೇಷನ್ ಕೋಆಪರೇಟ್ ಮಾಡಬೇಕು ಅಂತ ಹೇಳಿದೆ. ಬಟ್ ಅದು ಪೊಲೀಸ್ನವ್ರಿಗೆ ಬಿಟ್ಟಿರುವಂತಹ ಒಂದು ವಿವೇಚನೆಗೆ ಬಿಟ್ಟಿರುವಂತಹ ಒಂದು ಪವರ್. ಅವ್ರು ಅರೆಸ್ಟ್ ಇದೇ ಯಾವ್ದಾದ್ರು ಜನಸಾಮಾನ್ಯರಾಗಿದ್ರೆ ಅಥವಾ ದರ್ಶನ್ ಅವರೇ ಆಗಿದ್ರೆ ಬಿಡ್ತಾ ಇದ್ರ ಇವರು?
ಕರೆಕ್ಟ್. ಏನಕ್ಕೆ ಅವ್ರನ್ನ ಬಿಟ್ಟು ಅವ್ರು ಇನ್ವೆಸ್ಟಿಗೇಷನ್ ಕೋಆಪರೇಟ್ ಮಾಡ್ತಾ ಇದ್ದಾರೆ ಅಂದಿದ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡ್ದಿರಾ ಹಂಗೆ ನೀವು ಬಿಟ್ರೆ ಈಗ ಅಕ್ಯೂಸ್ ನಂಬರ್ 5 ಆಗಿದ್ದಾರೆ ಅದರಲ್ಲಿ FIR ಅಲ್ಲಿ ಅವ್ರ ಹೆಸರಿದೆ ಆ ಒಂದು ಕೊಲೆ ಆರೋಪದಲ್ಲಿ. ಇದೇ ಜನಸಾಮಾನ್ಯರ ಆಗಿದ್ರೆ ಅಥವಾ ದರ್ಶನೇ ಆಗಿದ್ರೆ ಬಿಡ್ತಾ ಇದ್ರ ಪೊಲೀಸ್ ಅವರು? ಸೊ ಇವೆಲ್ಲ ನಾವು ಗಮನಕ್ಕೆ ತಗೊಬೇಕಾಗುತ್ತೆ. ನಾವು ಬೇರೆ ಬೇರೆ ಕೇಸಸ್ಗಳು ನೋಡ್ತಾ ಇರ್ತೀವಿ. ದರ್ಶನ್ ಒಬ್ಬರದೇ ಇಟ್ಕೊಂಡು ನಾವು ಮಾತಾಡೋದು ತಪ್ಪಾಗುತ್ತೆ. ಸೊ ಇದು ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಆರ್ಡರ್ಸ್ಗೆ ರಿಸರ್ವ್ ಮಾಡಿದೆ. ನನ್ನ ಒಂದು ಕಾನೂನಿನ ಜ್ಞಾನದ ಪ್ರಕಾರ ಸುಪ್ರೀಂ ಕೋರ್ಟ್ ಅಲ್ಲಿ ದರ್ಶನ್ ಪರವಾಗಿ ಬರಬಹುದು. ಯಾಕಂದ್ರೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ರಿಟರ್ನ್ ಅಲ್ಲಿ ಕೊಟ್ಟಿಲ್ಲ, ಅದು ಒಂದು ಸಾಂವಿಧಾನಿಕ ಹಕ್ಕಾಗಿದೆ. ಆರ್ಟಿಕಲ್ 22 ಏನ್ ಹೇಳುತ್ತೆ, ರಿಟರ್ನ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ಬೇಕು ಅಂತ ಹೇಳುತ್ತೆ. ರಿಟರ್ನ್ ಅಲ್ಲಿ ಕೊಡ್ಬೇಕು, ನೀನ್ ನನ್ನ ಹತ್ರ ಏನ್ ಎವಿಡೆನ್ಸ್ ಇದೆ ನಿನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಹೇಳಿ ರಿಟರ್ನ್ ಅಲ್ಲಿ ಕೊಡ್ಬೇಕು. ಅದು ಸುಪ್ರೀಂ ಕೋರ್ಟೇ ಹೇಳಿರುವಂತಹ ಜಡ್ಜ್ಮೆಂಟ್ ಗಳ ಪ್ರಕಾರ ಅವರು ರಿಟರ್ನ್ ಅಲ್ಲಿ ಕೊಟ್ಟಿಲ್ಲ. ಆದ್ರಿಂದ ಆ ಒಂದು ಸೋಲ್ ಬೇಸ್ ಮೇಲೆ ಇವರಿಗೆ ಇದಾಗಿದೆ, ಬೇಲ್ ಆಗಿದೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಫಸ್ಟ್ ಅವರು ಆಪರೇಷನ್ ಮಾಡಿಸ್ಕೋಬೇಕಾಗಿತ್ತು, ಮೆಡಿಕಲ್ ಮೇಲೆ ಆಚೆ ಬಂದ್ರು, ಆಮೇಲೆ ರೆಗ್ಯುಲರ್ ಬೇಲ್ ಮಾಡ್ಕೊಂಡ್ರು. ಈಗ ಏನೇ ಮೆಡಿಕಲ್ ಮೇಲೆ ಆಚೆ ಬಂದಿದ್ರೇನು ಆಮೇಲೆ ಅದು ರೆಗ್ಯುಲರ್ ಬೇಲ್ ಆಗಿ ಕನ್ವರ್ಟ್ ಆಗಿದೆ. ಇವಾಗ ಅವರು ಮೆಡಿಕಲ್ ಬೇಲ್ ಮೇಲೆ ಆಚೆ ಇಲ್ಲ, ರೆಗ್ಯುಲರ್ ಬೇಲ್ ಮೇಲೆ ಆನ್ ಮೆರಿಟ್ಸ್ ಇವರು ಏನಿದೆ ತೀರ್ಮಾನ ಮಾಡಿದ್ದಾರೆ ಬೇಲ್ ಅಪ್ಲಿಕೇಶನ್. ಮತ್ತೆ ಮೆರಿಟ್ಸ್ ಮೇಲೆ ನೋಡಿದಾಗ್ಲೂ ಕೇಸು ತುಂಬಾ ವೀಕ್ ಆಗಿರೋದ್ರಿಂದ ಇವ್ರಿಗೆ ಬೇಲು ಸಿಕ್ಕಿದೆ. ನಾವು ದರ್ಶನಕ್ಕೆ ಸಪೋರ್ಟ್ ಮಾಡಿ ಮಾತಾಡ್ತಾ ಇದೀವಿ ಆಗಂತಲ್ಲ, ಕಾನೂನಿನ ದೃಷ್ಟಿಯಲ್ಲಿ ಏನೇನ್ ಲೂಪ್ ಹೋಲ್ಸ್ ಇದೆ ಅದ್ರ ಒಂದು ಬೇಸಸ್ ಮೇಲೆ ಇವ್ರಿಗೆ ಬೇಲ್ ಆಗಿದೆ. ಸೊ ಈಗ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ, ಏನಾಗುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಕೆಲವರು ವಾದ ಅಷ್ಟೇ. ಈಗ ಅದೊಂದು ಕ್ಲಾರಿಟಿ ನೀವು ಕೊಟ್ರಿ, ಆಕ್ಚುಲಿ ತುಂಬಾ ಚೆನ್ನಾಗಿ ಕ್ಲಾರಿಟಿ ಕೊಟ್ರಿ. ಕೆಲವರು ಏನಪ್ಪಾ ಅಂತಂದ್ರೆ, ಮೆಡಿಕಲ್ ಗ್ರೌಂಡ್ ಮೇಲೆ ಬೇಲ್ ತಗೊಂಡ್ರು, ಬೆನ್ನೋವು ಅಂತ ಬೇಲ್ ತಗೊಂಡ್ರು, ಇದು ಮಾಡ್ಸಿಲ್ಲ, ಮೀನ್ಸ್ ಆಪರೇಷನ್ ಮಾಡ್ಸಿಲ್ಲ, ಹಾಗಾಗಿ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಆಗಿ ಇದನ್ನೆಲ್ಲ ಎತ್ತಿ ಹಿಡಿಬಹುದು ಅಂತ ಕೆಲವರ ವಾದ. ಸೊ ಇಲ್ಲಿ ಅದಕ್ಕೆ ಆ ಪ್ರಶ್ನೆ ಬರೋದಿಲ್ವಾ ಇಲ್ಲಿ? ಅಂದ್ರೆ ಫಸ್ಟ್ ಮೆಡಿಕಲ್ ಗ್ರೌಂಡ್ ಮೇಲೆ ಇವರು ಬೇಲ್ ಇಂಟ್ರೀಮ್ ಬೇಲ್ ತಗೊಂಡಿದ್ರು. ಅದಾದ್ಮೇಲೆ ಇವರು ರೆಗ್ಯುಲರ್ ಬೇಲ್ ಆಗಿದೆಯಲ್ಲ, ಸೊ ಅದು ಮುಗೀತು. 17 ಜನಕ್ಕೂ ರೆಗ್ಯುಲರ್ ಬೇಲ್ ಆಗಿರೋದ್ರಿಂದ ಈಗ ರೆಗ್ಯುಲರ್ ಬೇಲ್ ಲೆಕ್ಕಕ್ಕೆ ನಾವು ಕೋರ್ಟ್ ಕನ್ಸಿಡರ್ ಮಾಡ್ಬೇಕಾಗಿ ಬರುತ್ತೆ. ಅದು ಇಂಟ್ರೀಮ್ ಬೇಲ್ ಕನ್ಸಿಡರೇಷನ್ ಬರಲ್ಲ. ಮತ್ತೆ ಇನ್ನೊಂದು ಪ್ರಶ್ನೆ, ಇವಾಗ ನೋಡ್ಬೋದು ಸರ್, ನೀವು ಯಾವುದೇ ಸುದ್ದಿ ವಾಹಿನಿಗಳು ನೋಡಿ, ಎಲ್ಲೇ ನೋಡಿ ಅವ್ರ ವಿಚಾರ ಬಂದೇ ಬರುತ್ತೆ. ಈಗ ನಿಮಗೆ ಗೊತ್ತಿಲ್ಲದೆ ಇರೋದೇನಿಲ್ಲ, ಎಲ್ಲಿ ನೋಡಿದ್ರು ಸಿಗುತ್ತೆ ಅವ್ರ ವಿಚಾರ. ಈಗ ಅವರ ಹೆಸರು ಹೇಳ್ಕೊಂಡು ಯಾರೋ ಒಂದಿಷ್ಟು ಅಭಿಮಾನಿಗಳು ಯಾವುದೋ ಒಬ್ಬ ನಟನಿಗೆ ಹೋಗಿ ಬೆದರಿಕೆ ಹಾಕುದಂತೆ, ಈ ತರ ಒಂದು ಪ್ರಕರಣಗಳಲ್ಲಿ ಕೆಲವೊಂದು ಸುದ್ದಿ ಆಗ್ತಾ ಇದೆ. ಬಟ್ ಇದರಲ್ಲಿ ಅವ್ರು ನೇರವಾಗಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆಯೋ ಇಲ್ವೋ, ಆಬ್ವಿಯಸ್ಲಿ ಇರಲ್ಲ ಅಂತಾನೆ ಅನ್ಕೊಂಡು ನಾವು ಸಾಮಾನ್ಯ ಯೋಚನೆ ಮಾಡೋದು, ಯಾವ ತರ ಯೋಚನೆ ಮಾಡೋದು. ಇನ್ನೊಂದಿಷ್ಟು ಜನಗಳು ಇಲ್ಲ ಅವರೇ ಇನ್ವಾಲ್ವ್ಮೆಂಟ್ ಇದೆ ಅಂತ ಅಂತಾರೆ. ಸೊ ಅದು ಗೊತ್ತಿಲ್ಲದೆ ನಾವೇನು ಹೇಳೋಕ್ಕಾಗಲ್ಲ. ಹಾಗಾಗಿ ಸೊ ಆತರ ಅವ್ರ ಹೆಸರು ಹೇಳ್ಕೊಂಡು ಈಗೆಲ್ಲ ಬೆದರಿಕೆ ಹಾಕುವಂತದ್ದು ಮಾಡ್ತಾರಲ್ಲ, ಸೊ ಅದು ಈ ಕೇಸ್ಗೆ ಏನಾದ್ರು ಎಫೆಕ್ಟ್ ಆಗುತ್ತಾ? ಸೊ ಯಾಕಂದ್ರೆ ಸಮಾಜದಲ್ಲಿ ಈ ರೀತಿ ಎಲ್ಲ ತೊಂದರೆ ಮಾಡ್ತಾವ್ರು ಇವರು, ಆ ತರದ್ ಏನಾದ್ರು? ಇಲ್ಲ, ಈ ಕೇಸಿಗೆ ಎಫೆಕ್ಟ್ ಆಗುತ್ತೋ ಇಲ್ವೋ ಅದು ಕೋರ್ಟ್ಗೆ ವಿವೇಚನೆಗೆ ಬಿಟ್ಟಿದ್ದು ಪಾಯಿಂಟ್ ನಂಬರ್ 1. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಇದನ್ನೆಲ್ಲ ಯಾವ್ದು ನೋಡಲ್ಲ, ಮೆರಿಟ್ಸ್ ಮೇಲೆ ಮಾನ್ಯ ಸುಪ್ರೀಂ ಕೋರ್ಟ್ ಡಿಸೈಡ್ ಮಾಡುತ್ತೆ. ಈಗ ಹೈಕೋರ್ಟ್ ಏನು ತಪ್ಪು ಮಾಡಿದೆ ಅದನ್ನ ಫಸ್ಟ್ ನೋಡುತ್ತೆ, ಇವ್ರಿಗೆ ಬೇಲ್ ಕೊಟ್ಟಿರೋದು ಸರಿನಾ ತಪ್ಪಾ ಅದನ್ನ ನೋಡುತ್ತೆ. ಆಮೇಲೆ ಈಗ ಏನ್ ನಡೀತಾ ಇದೆ, ಅವ್ರು ಈಗ ದರ್ಶನ್ ಹೆಸರು ಹೇಳಿದ್ರೆ ಮೈಲೇಜ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಯಾರಂದ್ರೆ ಅವ್ರು ಮಾತಾಡ್ತಾರೆ, ಅದನ್ನೆಲ್ಲ ಕನ್ಸಿಡರೇಷನ್ಗೆ ಕೋರ್ಟ್ ತಗೊಳ್ಳಲ್ಲ. ಕೋರ್ಟ್ ಟಿವಿ ನೋಡಲ್ಲ, ಯಾವ್ದು ನೋಡಲ್ಲ. ಸೊ ಆದ್ರಿಂದ ಕೇಸ್ ಏನು ಅವರು ಅಪ್ಲಿಕೇಶನ್ ಅನ್ನು ಸಲ್ಲಿಸಿರ್ತಾರೆ, ಆ ಕೋರ್ಟ್ ಡಾಕ್ಯುಮೆಂಟ್ಸ್ ಏನಿದೆ ಆ ಒಂದು ಸೋಲ್ ಬೇಸ್ ಮೇಲೆ ನಮಗೆ ಒಂದು ಜಡ್ಜ್ಮೆಂಟ್ ಮಾನ್ಯ ಸುಪ್ರೀಂ ಕೋರ್ಟ್ ಹೊರ ಹಾಕುತ್ತೆ. ಓಕೆ, ಅಂದ್ರೆ ಈಗ ಬೇಲ್ ಕ್ಯಾನ್ಸಲ್ ಮಾಡ್ಬೇಕು ಅಂದ್ರೆ ಒಂದು ಪರ್ಟಿಕ್ಯುಲರ್ ರೀಸನ್ ಇರಬೇಕು. ಈಗ ಹೈಕೋರ್ಟ್ ಒಂದ್ಸಲ ಬೇಲ್ ಕೊಟ್ಟಿದೆ ಅಂದ್ರೆ ಸುಮ್ನೆ ಕೊಡೋದಿಲ್ಲ. ಕೋರ್ಟ್ ಯಾವ್ದಾದ್ರು ಒಂದು ಗ್ರೌಂಡ್ಸ್ ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿನೇ ಕೊಡೋದು. ಈಗ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಕೆಲವೊಂದು ಏನಾದ್ರು ಇದೇ ಲೂಪ್ ಹೋಲ್ಸ್ ಇರಲೇಬೇಕು, ಅಥವಾ ದರ್ಶನ ಸರಿಯಾದ ಟೈಮಿಗೆ ಬರ್ದೇ ಇರ್ತಕ್ಕಂಥದ್ದಾಗ್ಬೋದು. ಈಗ ಬೇಲ್ ಕೊಡುವಾಗ ಕೆಲವೊಂದು ಕಂಡೀಷನ್ಸ್ ಹಾಕಿರ್ತಾರೆ, ಸೊ ಆ ಕಂಡೀಷನ್ ನಡ್ಕೊಳ್ಳದೆ ಇರ್ತಕ್ಕಂಥದ್ದು. ಸೊ ಏನೆಲ್ಲ ಗ್ರೌಂಡ್ಸ್ ಏನಾದ್ರು ಅವ್ರು ಏನ್ ಎತ್ತಿ ಹಿಡಿಬಹುದು, ಏನ್ ವಾದ ಮಾಡ್ಬೋದು? ಅಂದ್ರೆ ಅವರು ಈಗ ಮೆಡಿಕಲ್ ಗೆ ಇವರು ಬೇಲ್ ತಗೊಂಡ್ರು, ಯಾವುದೇ ರೀತಿಯಾದ ಆಪರೇಷನ್ ಮಾಡ್ಕೊಂಡಿಲ್ಲ. ಸೊ ಆದ್ರಿಂದ ಇವ್ರು ಬೇಲ್ ಕ್ಯಾನ್ಸಲ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವರು ಆರೋಪಿ ನಂಬರ್ 2 ಜೊತೆಗೆ ಇನ್ನೂ ಒಂದು 6-7 ಜನದ್ದು ರಿಜೆಕ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪ್ರಾಸಿಕ್ಯೂಷನ್ ಕಡೆಯಿಂದ ಮಾನ್ಯ ಸುಪ್ರೀಂ ಕೋರ್ಟ್ಗೆ ಅಪ್ಲಿಕೇಶನ್ ಅನ್ನು ಸಲ್ಲಿಸಿದ್ದಾರೆ. ಬಟ್ ಇವರು ಯಾವುದೇ ರೀತಿಯಾದ ವಿಟ್ನೆಸ್ ಗೆ ಬೆದರಿಕೆ ಹಾಕೋದಾಗ್ಲಿ ಅಥವಾ ವಿಟ್ನೆಸ್ ಅನ್ನ ಟ್ಯಾಂಪರ್ ಮಾಡೋದಾಗ್ಲಿ ಇದು ಯಾವುದೇ ರೀತಿಯಾಗಿ ನಮ್ಮ ದರ್ಶನ್ ಅವರು ಮಾಡ್ತಾ ಇಲ್ಲ, ಪಾಯಿಂಟ್ ನಂಬರ್ 1. ಇನ್ನೊಂದು, ಅವರು ಕೋರ್ಟ್ ಡೇಟ್ ಟು ಮೇನ್ ಏನು ಏಮ್ ಆಫ್ ದಿ ಕೋರ್ಟ್, ಅಕ್ಯೂಸ್ಡ್ ನ ಜುಡಿಷಿಯಲ್ ಕಸ್ಟಡಿಯಲ್ಲಿ ಯಾಕೆ ಇಟ್ಕೊಂತಾರೆ? ಆ ಟ್ರಯಲಿನ ಒಂದು ಸಮಯ ಇರುತ್ತಲ್ಲ, ಆ ಟ್ರಯಲಿನ ಒಂದು ಸಮಯನ ಟು ಸೆಕ್ಯೂರ್ ದ ಅಟೆಂಡೆನ್ಸ್ ಆಫ್ ದಿ ಅಕ್ಯೂಸ್ಡ್ ನ ಇಟ್ಕೊಳ್ಳೋದು. ಈಗ ಈ ಕೇಸಲ್ಲಿ ಎಲ್ಲಾ ಡೇಟ್ ಗಳಲ್ಲಿಯೂ ನೀವು ನೋಡ್ತಾ ಇದ್ದೀರಾ, ವಿಡಿಯೋನು ಫಾಲೋ ಅಪ್ ಮಾಡ್ತಾ ಇದ್ದೀರಾ, ಅವರು ಕ್ಲೀನ್ ಆಗಿ
ಡೇಟ್ ಟು ಡೇಟ್ ಅಟೆಂಡ್ ಆಗ್ತಾ ಇದ್ದಾರೆ. ಅಟೆಂಡ್ ಆಗದೆ ಇರೋ ದಿನ ಯಾವ್ದೋ 1-2 ದಿನ ಇರ್ಬೋದು. ಅದಕ್ಕೆ ಅದ್ರ ಪ್ರಕಾರವಾಗಿ ಅವ್ರ ಪರವಾದ ವಕೀಲರು ಅಪ್ಲಿಕೇಶನ್ ಅನ್ನು ಕೋರ್ಟ್ಗೆ ಸಲ್ಲಿಸ್ತಾ ಇದ್ದಾರೆ. ಸೊ ಆದ್ರಿಂದ ಇಲ್ಲಿ ಬೇಲ್ ಕ್ಯಾನ್ಸಲ್ ಮಾಡುವಂತಹ ಯಾವುದೇ ರೀತಿಯಾದ ಒಂದು ಆಪ್ಷನ್ ಉಳಿಯೋದಿಲ್ಲ.